ಶಾಬಾದ್ ಪಕ್ಕದಲ್ಲಿರ್ತಕ್ಕಂಥ ಮುತುಗಾ ಗ್ರಾಮದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿಗೆ ಒಂದು ಕೆಸರನ್ನು ಎರಚೋದ್ರ ಮೂಲಕ ಆ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ. ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿರ್ತಕ್ಕಂಥದ್ದು ಅಂತ ಸಾಬೀತಾಗಿದೆ. ಈ ದೇಶಕ್ಕೆ ಭಾಳ ಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ, ಈ ಅಸ್ಪೃಶ್ಯತೆ ತಾಂಡವಾಡ್ತಾ ಇದ್ದಾಗ, ಜಾತೀಯತೆ ತಾಂಡವಾಡ್ತಾ ಇದ್ದಾಗ, ಮೂಢನಂಬಿಕೆಗಳ ಆಗರ ಇದ್ದಾಗ, ಸ್ತ್ರೀಯರಿಗೆ ಸಮಾನತೆ ಹಕ್ಕು ಇಲ್ಲದೆ ಇರತಕ್ಕಂಥದ್ದಲ್ಲಿ ಧರ್ಮವನ್ನು ಬಿಟ್ಟು ಅಧರ್ಮ ತಾಂಡವಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು 12ನೇ ಶತಮಾನದಲ್ಲಿ ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪದಲ್ಲಿ ತಮ್ಮದೇ ಆದಂಥ ಸಮಾಜಕ್ಕೆ ಸುಧಾರಣೆ ಮಾಡ್ತಕ್ಕಂಥ ವಿಚಾರಧಾರೆಯನ್ನು ಹೇಳಿರ್ತಕ್ಕಂಥ ಸತ್ಪುರುಷರಲ್ಲಿ ಒಬ್ಬರು ಅಂಬಿಗರ ಚೌಡಯ್ಯನವರು. ಅಂಥವರ ಪುತ್ಥಳಿಗೆ ಭಗ್ನ ಆಗಿದ್ದು ಇಡೀ ಸಮಾಜಕ್ಕೆ ಕಳಂಕ ತರ್ತಕ್ಕಂಥ ವಿಷಯ. ಇದನ್ನು ಖಡಾಖಂಡಿತವಾಗಿ ಖಂಡಿಸಿ ಯಾರು ಮಾಡಿದ್ದಾರೆ ಅಂಥ ದುಷ್ಕರ್ಮಗಳಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ. ಇಲ್ಲ, ಒಂದಿಸ್ತಾರೆ, ಯಾರನ್ನ ಬಿಡೋದಿಲ್ಲ. ಅವ್ರು ಯಾರೇ ಇರಲಿ, ಎಷ್ಟೇ ಎತ್ತರಕ್ಕಿರಲಿ, ಇವತ್ತಿಲ್ಲ ನಾಳೆ ಸಿಗ್ತಾರೆ, ಬಂಧನ ಆಗೇ ಆಗ್ತದೆ. ಯಾಕಂದರೆ ಪೊಲೀಸರು ಇವತ್ತಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವತ್ತೂ ಕೂಡ ವಿಫಲರಾಗಿರ್ತಕ್ಕಂಥದ್ದು ಕಾಣಿಲ್ಲ. ಹೆಚ್ಚಾಗಿ ಅದರಲ್ಲಿ ಏನಪ್ಪ ಅಂದರೆ ಸಫಲರಾಗಿದ್ದಾರೆ. ಏನೋ ಒಂದೆರಡು ಕೇಸಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಇದರಲ್ಲಿ ಮಾತ್ರ ಸಾಧ್ಯ ಇಲ್ಲ. ಇದನ್ನು ಖಂಡಿತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಪದೇ ಪದೇ ಇದ್ದರೆ ನಾವು ಕೂಡ ಪೊಲೀಸ್ SP ಅವರಿಗೆ ಕೂಡ ಮಾತನಾಡಿ ಇದನ್ನು ತಕ್ಷಣ ಏನಪ್ಪ ಅಂದರೆ ಕಂಡುಹಿಡಿಬೇಕಂತ ಒತ್ತಾಯವನ್ನು ಮಾಡಿದ್ದೇವೆ, ಹೇಳಿದ್ದೇವೆ.